ತಾಯಿ ಯಾರು? ಪೇರೆಂಟ್ಸ್ ಅಂತ ಏನು ಕರಿತೀವಲ್ವ, ಅವ್ರು ಯಾರು? ಕೆಲವರಿಗೆ ದೇವರಂತ ಕಾಣ್ತಿದ್ದಾರೆ, ಇನ್ನು ಕೆಲವರಿಗೆ ಅವರು ರಾಕ್ಷಸರ ಥರ ಕಾಣ್ತಾ ಇದ್ದಾರೆ. ಯಾಕೆ? ಇವತ್ತು ಎಷ್ಟೋ ಜನ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಕಳಿಸಿ ನೆಮ್ಮದಿ ಬೇಕು, ಶಾಂತಿ ಬೇಕು, ಬದುಕಲ್ಲಿ ಮುಂದೆ ಬರಬೇಕಂತೇಳಿ ಕಂಡ ದೇವರಿಗೆ ಹರಕೆ ಹೊತ್ಕೊಳ್ತಾರೆ ಎಷ್ಟೋ ಮಕ್ಕಳು ಅಲ್ವಾ? ನೋಡಿ, ಎಲ್ಲಿಯ ತನಕ ತಂದೆ ತಾಯಿನ ಪ್ರೀತಿ ಮಾಡಲ್ಲ, ಗೌರವ ನೋಡ್ಕೊಳ್ಳಲ್ಲ, ಅವರ ಸೇವೆನ ಮಾಡಲ್ವೋ ಅಲ್ಲಿಯ ತನಕ ದೇವರು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ತಂದೆ ತಾಯಿನೇ ಇವತ್ತು ದೇವರು ಅಂತ ಕರೆದಿರೋದು. ಹೌದು ಅಲ್ವಾ? ನೋಡಿ, 3 ಹೊತ್ತು ಕೂಡ ನಾವು ಬಾಯಿ ಇಲ್ದಿರ್ತಕ್ಕಂಥ ಪ್ರಾಣಿಗೆ ನಾವು ಊಟ ಹಾಕ್ತೀವಿ. ಬಟ್ ಜೀವ ಕೊಟ್ಟಿರ್ತಕ್ಕಂಥ, ಜೀವನನ ಕಲಿಸ್ಕೊಟ್ಟಿರ್ತಕ್ಕಂಥ, ಪ್ರಪಂಚನ ನೋಡುವಂಥ ನಮಗೆ ತೋರಿಸ್ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೆ ವಯಸ್ಸಾದ ಮೇಲೆ ಅವ್ರು ಕಿರಿಕಿರಿ ಮಾಡ್ತಾರೆ, ಅವ್ರು ಚೆನ್ನಾಗಿಲ್ಲ, ಗಲೀಜು ಮಾಡ್ತಾರೆ, ಅಸಹ್ಯವಾಗಿರ್ತಾರೆ ಅಂತೇಳಿ ನಾವು ಅವ್ರನ್ನ ದೂರ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಇದೇ ಥರ ಮುಂದುವರಿತಾ ಇದ್ದರೆ ಪಾಪ ಸುತ್ಕೊಳ್ಳುತ್ತೆ. ದೇವರು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಒಂದೇ ಒಂದು 0.% ಕೂಡ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ತುಂಬ ಜನ ಸೊಸೈಟಿನಲ್ಲಿ ನೋಡ್ತಾ ಇದ್ದೀವಿ ನಾವು. ಕರೆಕ್ಟ್ ಅಲ್ವಾ? ತಂದೆ ತಾಯಿನ ಇಗ್ನೋರ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ? ಯಾವ ಘನಂದಾರಿ ಕೆಲಸಕ್ಕೆ? ಯಾವ ಜನ್ಮದಲ್ಲಿ ನಾವು ಸುಖ ನೆಮ್ಮದಿ ಶಾಂತಿಗೋಸ್ಕರ ಹೋರಾಟ ಮಾಡ್ತಿದ್ದೀವೋ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮನೇಲೇ ದೇವರು ಇಡ್ತಾರೆ, ಆ ದೇವ್ರನ್ನ ಆಚೆ ಅನಾಥಾಶ್ರಮಗಳಿಗೆ ಕಳಿಸಿ ನಾವು ಗುಡಿಲಿರ್ತಕ್ಕಂಥ ಕಲ್ಲು ಮೂರ್ತಿಗೆ ಹೋಗಿ ನಮಸ್ಕಾರ ಮಾಡಿ, ತಂದೆ ಒಳ್ಳೇದು ಮಾಡಪ್ಪ, ನೆಮ್ಮದಿ ಕೊಡಪ್ಪ, ಸುಖ ಕೊಡಪ್ಪ, ಐಶ್ವರ್ಯ ಕೊಡಪ್ಪ ಅಂತ ಬೇಡ್ಕೋತಾ ಇದ್ದೀವಿ. ಮೇಲಿರ್ತಕ್ಕಂಥ ಪುಣ್ಯಾತ್ಮ ದೇವರು ಅಂತ ಏನು ಕರಿತೀವಲ್ಲ, ನೋಡ್ತಿರ್ತಾರೆ ಇವ್ರು ಹೇಗಿದ್ದಾರೆ, ಇವ್ರ ಮನಸ್ಥಿತಿ ಹೇಗಿದೆ ಅಂತೇಳಿ. ಅದಕ್ಕೇನೆ ನಾವು ಹೇಳಬೇಕಾಗಿರೋದು, ಇವತ್ತು ಒಂದೇ ಒಂದು ಯೋಚನೆ ಮಾಡಬೇಕು. ನಾವು ಕೂಡ ಇವತ್ತೇನು ತಂದೆ ತಾಯಿನ ಇಗ್ನೋರ್ ಮಾಡಿ ದೂರ ಮಾಡ್ತಿದ್ದೀವಿ, ಸೇಮ್ ನಾಳೆ ನಮಗೂ ಮದುವೆಯಾಗಿ ಮಕ್ಕಳಾದಮೇಲೆ ನಮಗೂ ಅದೇ ಗತಿ ಬರುತ್ತೆ. ಇವತ್ತು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ನಾವೊಂದು ಕಲ್ಚರ್ನ ಸೃಷ್ಟಿ ಮಾಡಿಕೊಂಡ್ರೆ, ಅದೇ ಕಲ್ಚರ್ ಸರೌಂಡಿಂಗ್ ನಮ್ಮ ಜೊತೆಗಿದ್ದರೆ ನಾಳೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ಹಾಗೆ ನಾವು ಯಾವ ಒಂದು ಬೀಜವನ್ನು ನೆಲಕ್ಕೆ ಹಾಕ್ತೀವಿ ಅದೇ ಬೀಜ ಮರವಾಗಿ ಬೆಳೆಯುತ್ತೆ. ಇವತ್ತು ನಾವು ತಂದೆ ತಾಯಿನ ದೂರ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ದೂರ ಮಾಡ್ತಾರೆ. ಬದುಕು ಶಾಶ್ವತ ಅಲ್ಲವೇ ಅಲ್ಲ. ಜೀವನದಲ್ಲಿ ಇರೋವರೆಗಷ್ಟೇ ನಂದು ನಿಂದು ಅನ್ನೋ ಒಂದು ಅಹಂಕಾರಗಳು ಮೆರಿತಾ ಇರ್ತೀವಿ ನಾವು ಅಲ್ವಾ? ಸೊ ಇರೋವರೆಗೂ ನಮಗೊಂದು ಅವಕಾಶ ಅವರ ಸೇವೆ ಮಾಡಲಿಕ್ಕೆ ಪ್ರತಿಯೊಬ್ಬ ಮಗನಿಗೂ ಸಿಗುವಂಥ, ಮಗನಿಗಾಗಿರ್ಬೋದು ಮಗಳಿಗೂ ಆಗಿರ್ಬೋದು. ಯಾಕಂದರೆ ಜೀವ ಕೊಟ್ಟಿರ್ತಾರೆ. ಎಷ್ಟೋ ಜನ ಬೇಕಾದ್ರೆ ನೀವು ಲೈವಾಗಿ ನೋಡ್ತಿರ್ತೀರ, ಮಕ್ಕಳಾಗಿಲ್ಲ ಅಂತೇಳಿ ಕಂಡು ದೇವರಿಗೆ ಹರಕೆ ಹೊತ್ಕೊಳ್ತಾರೆ. ಅವ್ರು ಪಡಬಾರ್ದು ಕಷ್ಟಪಡ್ತಿರ್ತಾರೆ. ಆ ನೋವು ಅರ್ಥನೇ ಆಗೋದಿಲ್ಲ. ನನ್ನ ತಂದೆ ತಾಯಿನೂ ಕೂಡ ಇಷ್ಟೇ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರಬಹುದು. ಅವರಿಗೊಂದೊಂದು ಊಟ ಇರಲಿಕ್ಕಿಲ್ಲ. ಮೋಸ್ಟ್ಲಿ ನಮ್ಮನ್ನು ಬೆಳೆಸ್ತಿರುವಾಗ ಶಾಲೆಗೆ ಕಳಿಸಿ, ಶಿಕ್ಷಣ ಕೊಡಿಸಿ, ಸಂಸ್ಕಾರ ತಿಳಿಸಿ, ಜಾಬಿಗೆ ಹೋಗಿ ಕಳಿಸಿ, ಎಲ್ಲನೂ ಮಾಡಿ ಇವತ್ತು ತಂದೆ ತಾಯಿ ಆದಂಥವ್ರು ಬೀದಿಗೆ ಬರಬೇಕಂದ್ರೆ ಇದು ಯಾವ ಕೆಟ್ಟ ಘೋರ ಇದು. ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಬೇಕು, ತಂದೆ ತಾಯಿ ಅವರೇ ದೇವರು ನಮಗೆ. ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಬದುಕಲ್ಲಿ ನಾವು ಯಾವ ಒಂದು ದೇವಸ್ಥಾನಕ್ಕೂ ಮೊದಲು ಪ್ರಯಾರಿಟಿ ಕೊಡೋ ಅವಶ್ಯಕತೆ ಇಲ್ಲ. ಮೊದಲು ತಂದೆ ತಾಯಿನ ಕೊಟ್ಟರೆ ದೇವರೇ ನಿಮಗೆ ಪ್ರಯಾರಿಟಿ ಆಶೀರ್ವಾದ ಮಾಡ್ತಾನಂತೆ. ಇವತ್ತು ಇತಿಹಾಸ ತೆಗೆದು ನೋಡಿದ್ರೆ ತಂದೆ ತಾಯಿಗೆ ಮಾತ್ರ ದೇವರಂತ ಕರೀತಾರೆ ಅಲ್ವಾ? ಸೊ ಆ ಕಾರಣಕ್ಕೆ ದಯವಿಟ್ಟು ಯಾರ್ಯಾರಿಗೆ ತಂದೆ ತಾಯಿ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾರ್ಯಾರಿಗೆ ತಂದೆ ತಾಯಿ ಇಲ್ವೋ, ತಂದೆ ತಾಯಿ ಇದ್ದಂಥವರು ಹೋಗಿ ಅವ್ರ ನೋವನ್ನು ಕೇಳಿ. ಎಷ್ಟು ಒದ್ದಾಡ್ತಿದ್ದಾರೆ, ನಮಗೂ ಇರಬೇಕಿತ್ತು ತಂದೆ ತಾಯಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಇದ್ದಾಗ ಯಾರ ಬೆಲೆನೂ ಗೊತ್ತಾಗಲ್ಲ. ಜಗತ್ತಲ್ಲಿ ನಿಸ್ವಾರ್ಥವಾಗಿ ನಮಗೆ ಮೋಸ ಮಾಡದೇ ಇರೋ ಜೀವಗಳಂದರೆ ಅದು ತಂದೆ ತಾಯಿ ಮಾತ್ರ ಸ್ನೇಹಿತರೆ. ಸೊ ಆ ಕಾರಣಕ್ಕೆ ಆದಷ್ಟು ತಂದೆ ತಾಯಿನ ಪ್ರೀತಿ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಹೇಳಿದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಸಣ್ಣ ಒಂದು ಲೈಕ್ ಕೊಡಿ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ನಮಸ್ತೆ.